ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಬೇಸಿಕ್ ಇಂಗ್ಲೀಷ್ ವ್ಯಾಕ್ಯಾಬ್ಯುಲರಿಗಳನ್ನು ನೋಡ್ತಾ ಇದ್ದೀವಿ. ಅವುಗಳನ್ನು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಕಲಿಯಲು ಇನ್ನಿಷ್ಟು ಸುಲಭವಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದ್ವೀಪಗಳು ಇಂಗ್ಲೀಷ್ನಲ್ಲಿ ಐಸ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಐಸ್ಲ್ಯಾಂಡ್ಸ್ ದ್ವೀಪಗಳು. ಆಣೆಕಟ್ಟಿಗೆ ಇಂಗ್ಲೀಷ್ನಲ್ಲಿ ಡ್ಯಾಮ್ ಅಂತ ಕರಿತೀವಿ. ಡ್ಯಾಮ್ ಅಂದರೆ ಆಣೆಕಟ್ಟು. ಕಾಲುವೆಗೆ ಇಂಗ್ಲೀಷ್ನಲ್ಲಿ ಕ್ಯಾನಲ್ ಅಂತ ಹೇಳ್ತೀವಿ. ಕ್ಯಾನಲ್ ಅಂದರೆ ಕಾಲುವೆ. ನದಿ ದಂಡೆ ಇದಕ್ಕೆ ಇಂಗ್ಲೀಷ್ನಲ್ಲಿ ರಿವರ್ ಬ್ಯಾಂಕ್ ಅಂತ ಹೇಳ್ತೀವಿ. ರಿವರ್ ಬ್ಯಾಂಕ್ ಅಂದರೆ ನದಿ ದಂಡೆ. ನದಿಗೆ ಇಂಗ್ಲೀಷ್ನಲ್ಲಿ ರಿವರ್ ಅಂತ ಹೇಳ್ತೀವಿ. ರಿವರ್. ಸಮುದ್ರ ತೀರಕ್ಕೆ ಇಂಗ್ಲೀಷ್ನಲ್ಲಿ ಬೀಚ್ ಅಂತ ಕರಿತೀವಿ. ಬೀಚ್ ಸಮುದ್ರ ತೀರ. ಸಮುದ್ರಕ್ಕೆ ಇಂಗ್ಲೀಷ್ನಲ್ಲಿ ಸಿ ಅಂತ ಹೇಳ್ತೀವಿ. ಸಮುದ್ರಕ್ಕೆ ಇಂಗ್ಲೀಷ್ನಲ್ಲಿ ಸಿ. ಸಾಗರಕ್ಕೆ ಇಂಗ್ಲೀಷ್ನಲ್ಲಿ ಓಸಿಯನ್. ಸಾಗರಕ್ಕೆ ಓಷಿಯನ್ ಅಂತ ಹೇಳ್ತೀವಿ. ಕರಾವಳಿ ಪ್ರದೇಶಕ್ಕೆ ಇಂಗ್ಲೀಷ್ನಲ್ಲಿ ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ ಪ್ರದೇಶ. ಮರುಭೂಮಿಗೆ ಇಂಗ್ಲೀಷ್ನಲ್ಲಿ ಡೆಸರ್ಟ್ ಅಂತ ಹೇಳ್ತೀವಿ. ಡೆಸರ್ಟ್. ಪರ್ವತಕ್ಕೆ ಇಂಗ್ಲೀಷ್ನಲ್ಲಿ ಮೌಂಟೇನ್ ಅಂತ ಹೇಳ್ತೀವಿ. ಮೌಂಟೇನ್ ಪರ್ವತ. ಬೆಟ್ಟ-ಗುಡ್ಡ ಅಂದರೆ ಅತಿ ಎತ್ತರವಾದ ಪ್ರದೇಶಕ್ಕೆ ಇರ್ತಾವಲ್ಲ, ಬೆಟ್ಟ ಆಗೋದು ಗುಡ್ಡ ಆಗೋದು, ಅದಕ್ಕೆ ಹಿಲ್ ಅಂತ ಕರಿತೀವಿ. ಹಿಲ್ ಬೆಟ್ಟ ಗುಡ್ಡ. ಕಣಿವೆ ಅಥವಾ ತಗ್ಗಾದ ಪ್ರದೇಶಕ್ಕೆ ವ್ಯಾಲಿ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ವ್ಯಾಲಿ. ಭೂಮಿ ಅಥವಾ ನೆಲಕ್ಕೆ ಇಂಗ್ಲೀಷ್ನಲ್ಲಿ ಲ್ಯಾಂಡ್ ಅಂತ ಹೇಳ್ತೀವಿ. ಲ್ಯಾಂಡ್. ಕಲ್ಲಿಗೆ ಇಂಗ್ಲೀಷ್ನಲ್ಲಿ ಸ್ಟೋನ್ ಅಂತ ಹೇಳ್ತೀವಿ. ಕಲ್ಲು ಬಂಡೆಗೆ ಇಂಗ್ಲೀಷ್ನಲ್ಲಿ ರಾಕ್ ಅಂತ ಹೇಳ್ತೀವಿ. ಮಣ್ಣಿಗೆ ಇಂಗ್ಲೀಷ್ನಲ್ಲಿ ಸಾಯಿಲ್. ಮರಳು ಅಥವಾ ಉಸುಕಿಗೆ ಸ್ಯಾಂಡ್ ಅಂತ ಕರಿತೀವಿ. ಸ್ಯಾಂಡ್. ಗುಹೆಗಳಿಗೆ ಇಂಗ್ಲೀಷ್ನಲ್ಲಿ ಕೇವ್ ಅಂತ ಹೇಳ್ತೀವಿ. ಕೇವ್. ಜ್ವಾಲಾಮುಖಿ ಇಂಗ್ಲೀಷ್ನಲ್ಲಿ ವೋಲ್ಕ್ಯಾನೋ ಅಂತ ಕರಿತೀವಿ. ವೋಲ್ಕ್ಯಾನೋ. ಭೂಕಂಪಕ್ಕೆ ಇಂಗ್ಲೀಷ್ನಲ್ಲಿ ಅರ್ಥ್ಕ್ವೇಕ್ ಅಂತ ಕರಿತೀವಿ. ಅರ್ಥ್ಕ್ವೇಕ್ ಅಂದರೆ ಭೂಕಂಪ. ಮಳೆ ಇದು ಅಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ರೈನ್. ಹಿಮದ ಮಳೆ ಅಂದರೆ ಹಿಮ ಬೀಳ್ತಿರ್ತೈತಿ, ಬರ್ಫ್ ಬೀಳ್ತಿರ್ತೈತಿ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ನೋ ಅಂತ ಹೇಳ್ತೀವಿ. ಸ್ನೋ ಹಿಮದ ಮಳೆ. ಸರೋವರಕ್ಕೆ ಇಂಗ್ಲೀಷ್ನಲ್ಲಿ ಲೇಕ್ ಅಂತ ಕರಿತೀವಿ. ಲೇಕ್ ಸರೋವರ. ಗುಡುಗು ಮಳೆ ಬರುವಾಗ ಅದು ಗುದ್ದಸ್ತಿರ್ತಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಥಂಡರ್. ಮೋಡಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೌಡ್ ಅಂತ ಕರಿತೀವಿ. ಪರಿಸರ ವ್ಯವಸ್ಥೆಗೆ ಇಕೋಸಿಸ್ಟಮ್ ಅಂತ ಕರಿತೀವಿ. ಇಕೋಸಿಸ್ಟಮ್. ಅರಣ್ಯ ಅಥವಾ ಕಾಡು ಇದಕ್ಕೆ ಇಂಗ್ಲೀಷ್ನಲ್ಲಿ ಫಾರೆಸ್ಟ್ ಅಂತ ಹೇಳ್ತೀವಿ. ಅರಣ್ಯನಾಶ ಇದನ್ನು ಇಂಗ್ಲೀಷ್ನಿಗೆ ಡೆಪ್ರೋಸ್ಟೇಷನ್. ಅರಣ್ಯನಾಶ.
ತಾಪಮಾನಕ್ಕೆ ಇದೊಂದು ಟೆಂಪ್ರೇಚರ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಅಂದರೆ ತಾಪಮಾನ. ವಿಶ್ವ, ಜಗತ್ತು, ಬ್ರಹ್ಮಾಂಡ. ವಿಶ್ವ, ಜಗತ್ತು, ಬ್ರಹ್ಮಾಂಡ ಇದಕ್ಕೆ ಇಂಗ್ಲೀಷ್ನಲ್ಲಿ ಯೂನಿವರ್ಸ್ ಅಂತ ಕರಿತೀವಿ. ಯೂನಿವರ್ಸ್. ನೀರಿನ ಬುಗ್ಗೆಗಳು. ನೀರಿನ ಬುಗ್ಗೆಗಳು ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಸ್ಪ್ರಿಂಗ್ಸ್ ಅಂತ ಕರಿತೀವಿ. ಸ್ಪ್ರಿಂಗ್ಸ್ ಅಂದರೆ ನೀರಿನ ಬುಗ್ಗೆಗಳು. ಆವಿಯಾಗುವುದು. ಆವಿಯಾಗುವುದು ಇದಕ್ಕೆ ಇಂಗ್ಲೀಷ್ನಲ್ಲಿ ಇವೆಪೊರೇಷನ್. ಇವೆಪೊರೇಷನ್ ಅಂತ ಹೇಳ್ತೀವಿ. ಮಾಲಿನ್ಯ. ಮಾಲಿನ್ಯ ಇದಕ್ಕೆ ಇಂಗ್ಲೀಷ್ನಲ್ಲಿ ಪೊಲ್ಯೂಷನ್ ಅಂತ ಕರಿತೀವಿ. ಪೊಲ್ಯೂಷನ್, ಮಾಲಿನ್ಯ. ನೆಕ್ಸ್ಟ್, ವಿಷಕಾರಿ ಅನಿಲ. ವಿಷಕಾರಿ ಅನಿಲ ಇದಕ್ಕೆ ಟಾಕ್ಸಿಕ್ ಗ್ಯಾಸ್ ಅಂತ ಕರಿತೀವಿ. ಟಾಕ್ಸಿಕ್ ಗ್ಯಾಸ್, ವಿಷಕಾರಿ ಅನಿಲ. ನೆಲಕುಸಿತ ಅಥವಾ ಭೂಕುಸಿತ. ನೆಲಕುಸಿತ ಅಥವಾ ಭೂಕುಸಿತ ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಲ್ಯಾಂಡ್ ಸ್ಲೈಡ್. ಲ್ಯಾಂಡ್ ಸ್ಲೈಡ್. ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್. ಆಮ್ಲಮಳೆ. ಆಮ್ಲಮಳೆ. ಆಮ್ಲಮಳೆಗೆ ಇಂಗ್ಲೀಷ್ನಲ್ಲಿ ಆಸಿಡ್ ರೈನ್ ಅಂತ ಹೇಳ್ತೀವಿ. ಆಸಿಡ್ ರೈನ್. ಮಣ್ಣಿನ ಸವೆತ. ಮಣ್ಣಿನ ಸವೆತ ಅಂದರೆ ಮಳೆ ಹೆಚ್ಚಾಗಿ ಮಣ್ಣು ಕೊರೆತು ಹೋಗ್ತದಲ್ಲ ಅದಕ್ಕೆ ಮಣ್ಣಿನ ಸವೆತ ಅಂತ ಹೇಳ್ತೀವಿ. ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್. ಪ್ರವಾಹ ಅಥವಾ ಉಬ್ಬರ. ಪ್ರವಾಹ ಅಥವಾ ಉಬ್ಬರ. ಮಳೆ ಹೆಚ್ಚಾಗಿ ಹೇಳ್ತೀವಲ್ಲ ಪ್ರವಾಹ ಬಂತಂತೇಳಿ ಅದಕ್ಕೆ ಫ್ಲೂಡ್. ಫ್ಲೂಡ್. ಕೈಗಾರಿಕಾ ತ್ಯಾಜ್ಯ. ಕೈಗಾರಿಕಾ ತ್ಯಾಜ್ಯ. ಇಂಡಸ್ಟ್ರಿಯಲ್ ವೇಸ್ಟ್. ಇಂಡಸ್ಟ್ರಿಯಲ್ ವೇಸ್ಟ್. ಹಸಿರುಮನೆ ಪರಿಣಾಮ. ಹಸಿರುಮನೆ ಪರಿಣಾಮ. ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್.